ಈ ಬಾತ್ನ ತುಂಬ ಸರಳವಾಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಎಲ್ಲ ಸಿಡಿತಾ ಇದೆ. ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಕರಿಬೇವನ್ನು ಹಾಕಬೇಕು. ಬದನೆಕಾಯಿನ ಇದಕ್ಕೆ ಹಾಕೋಣ. ಎಣ್ಣೆಯಲ್ಲಿ ಬದನೆಕಾಯಿ ಇವಾಗಲೇ ಬೆಂದಿದೆ. ಅದಕ್ಕೆ ನಾವು ಉಪ್ಪು ಮತ್ತು ವಾಂಗಿಬಾತ್ ಪುಡಿಯನ್ನು ಹಾಕ್ತಾಯಿದ್ದೀವಿ. ಈಗ ನಾವು ಇದನ್ನು ಎಣ್ಣೆ, ಉಪ್ಪು, ವಾಂಗಿಬಾತ್ ಪೌಡರು ಮತ್ತು ಉಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ ತಿರುಗಿಸ್ಬೇಕು, ಬೇಯಿಸಬೇಕಾಗುತ್ತೆ ಉಪ್ಪು ಖಾರ ಹತ್ಕೊಂಡ್ಲಿ ಅಂತ. ಆಮೇಲೆ ಇದಕ್ಕೆ ಕೊಬ್ಬರಿ ಹಾಕಿ ಆಮೇಲೆ ಕೆಳಗಡೆ ಇಳಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಿಂಬೆಹಣ್ಣು ರಸನ ಹಿಂಡಬೇಕು. ಅಲ್ಲಿಗೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಈಗ ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಈ ಗೋಡಂಬಿನ ಇದಕ್ಕೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ. 1.5 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಸಾಕು ಅಂತ. ಇದನ್ನು ಇವಾಗ ಈ ಗೊಜ್ಜೊಳಗಡೆಗೆ ಹಾಕ್ತಾಯಿದ್ದೀನಿ. ಹುಳಿ ಮತ್ತು ಉಪ್ಪನ್ನು ನಾವು ರುಚಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಅನ್ನ ನೋಡಿ ತುಂಬ ಉದುರುದ್ರಾಗಿದೆ. ಇದನ್ನು ನಾನಿವಾಗ ಇದರೊಳಗಡೆಗೆ ಹಾಕಿ ಗೊಜ್ಜಲ್ಲಿ ಕಲಿಸ್ತೀನಿ. ಹೆಚ್ಚಾಗಿರೋ ಗೊಜ್ಜನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಯಾವಾಗ ಬೇಕಾದ್ರೂ ನಾವು ಮತ್ತೆ ಅನ್ನಕ್ಕೆ ಕಲಿಸ್ಕೋಬೋದು. ಈಗ ಇದನ್ನು ಕಲಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೀಗ ನನ್ನ ವಾಂಗಿಬಾತ್ ರೆಡಿಯಾಗಿದೆ, ರುಚಿಯಾಗಿದೆ. ಇದಕ್ಕೆ ಇನ್ನರ್ಧ ನಿಂಬೆ ಹೋಳನ್ನು ಸಹ ಹಿಂಡಿದ್ದೀನಿ, ಸಾಲದ ಬರುತ್ತೆ ಹುಳಿ ಅಂತ ಹೇಳ್ಬಿಟ್ಟು. ನೀವು ಗೊಜ್ಜನ್ನು ಕಲಿಸ್ಬೇಕಾದ್ರೆ ನಿಮ್ಮ ಯಾವ ರೀತಿ ಹದ ಇರುತ್ತೆ, ಕಡಿಮೆ ಗೊಜ್ಜು ಬೇಕಾ, ಜಾಸ್ತಿ ಗೊಜ್ಜು ಬೇಕಾ, ನೀವು ಯಾವ ರೀತಿ ತಿನ್ನೋ ಅಭ್ಯಾಸ ಇದೆ ಆ ಥರ ಕಲಿಸ್ಕೋಬೇಕು. ನನಗೆ ಸ್ಟ್ರಾಂಗ್ ಆಗಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡಿದ್ದೀನಿ.